ಹಾಯ್ ಗಾಯ್ಸ್, ಇವತ್ತು ನಾವು ಹಾಕಿ ಡ್ರಿಬ್ಲಿಂಗ್, ಆನ್ ಸ್ಪಾಟ್ ಡ್ರಿಬ್ಲಿಂಗ್ ಮತ್ತು ಮೂವಿಂಗ್ ಡ್ರಿಬ್ಲಿಂಗ್ ಬಗ್ಗೆ ನೋಡೋಣ. ಈಗ ನಾವು ಆನ್ ಸ್ಪಾಟ್ ಡ್ರಿಬ್ಲಿಂಗ್ ಮಾಡೋಣ. ಓಕೆ, ಮಂತ ಸ್ಟಾಪ್. ಆನ್ ಸ್ಪಾಟ್ ಡ್ರಿಬ್ಲಿಂಗ್ ಪೊಸಿಷನಿಗೆ ಬಾ. ಓಕೆ, ನಮ್ಮ ಪೊಸಿಷನ್ ಇದು ಫಸ್ಟ್ ಪೊಸಿಷನ್ ಅಂದರೆ ಎರಡೂ ಕಾಲು ಪ್ಯಾರಲಲ್ ಆಗಿ ನಮ್ಮ ಶೋಲ್ಡರ್ ಬಿಡ್ತಿಗೆ ಕಾಲನ್ನು ಹಿಡ್ಕೋಬೇಕು. ಹಾಗೆ ನಮ್ಮ ಬಾಡಿ ಅರ್ಧ ಅಂದರೆ ನೀನ ಸ್ವಲ್ಪ ಅರ್ಧದಷ್ಟು ಫ್ಲೆಕ್ಸ್ ಮಾಡಬೇಕು. ನಮ್ಮದು ಏನಿದೆ ಬೆನ್ನಿನ ಭಾಗ ಸ್ವಲ್ಪ ಭೂಮಿಗೆ ನೇರವಾಗಿ ಇರಬೇಕು. ಆಮೇಲೆ ಡ್ರಿಬಲ್ ಮಾಡುವಾಗ ಬಾಲ್ ಏನಿದೆ ನಮ್ಮ ಎರಡು ಫೂಟ್ ಬಿಟ್ಟು ಆಚೆ ಈಚೆ ಹೋಗಬಾರ್ದು. ಎರಡು ನಮ್ಮ ಶೋಲ್ಡರ್ ಬಿಟ್ಟು ಕಂಟ್ರೋಲಲ್ಲಿ ಲೆಗ್ ಇರಬೇಕು, ಮತ್ತು ಸ್ಟಿಕ್ ಮತ್ತು ಬಾಲ್ ಕಾಂಟ್ಯಾಕ್ಟು ನಮ್ಮ ಟೋ ನೇರವಾಗಿ ಇರಬೇಕು, ಆಚೆ ಈಚೆ ಹೋಗಬಾರ್ದು. ಹಾಗೆ ಬಾಲನ್ನು ತುಂಬ ಮುಂದಕ್ಕೂ ಕೂಡ ಬಿಡ್ಕೋಬಾರ್ದು, ಯಾಕೆಂದರೆ ಅಪೋನೆಂಟ್ ಅವರು ಬಾಲ್ನ ಕಿತ್ಕೊಂಡು ಹೋಗೋ ಸಾಧ್ಯತೆಗಳಿರುತ್ತೆ. ಇದು ಆನ್ ಸ್ಪಾಟ್ ಡ್ರಿಬ್ಲಿಂಗ್. ನೆಕ್ಸ್ಟು ಈಗ ಹಾಗೆ ಮೂವ್ ಆಗ್ತಾ ಬಾ, ಮುಂದೆ ಬಾ. ಇದು ಮೂವಿಂಗ್ ಡ್ರಿಬ್ಲಿಂಗ್. ಮುಂದೆ ನೋಡ್ತಾ ಇರಬೇಕು, ಡ್ರಿಬಲ್ ಮಾಡ್ತಾ ಆಚೆ ಈಚೆ ಯಾರು ಬಾಲ್ ಕಿತ್ಕೊಂಡೋಗಿ ಬರ್ತಾರಾ, ಮುಂದೆ ನೋಡ್ತಾ ಇರಬೇಕು. ಇದು ಆನ್ ಸ್ಪಾಟ್ ಡ್ರಿಬ್ಲಿಂಗಲ್ಲಿ ಈಗ ಸ್ಟಿಕ್ಕನ್ನು ಅಂದರೆ ನಮ್ಮ ಲೆಫ್ಟ್ ಹ್ಯಾಂಡಲ್ಲಿ ಅದನ್ನು ತಿರುಗಿಸ್ಬೇಕು. ರೈಟ್ ಹ್ಯಾಂಡದ್ದು ಜಸ್ಟ್ ಸಪೋರ್ಟಿಂಗ್ ಮಾತ್ರ ನಾವು ಅದನ್ನು ತೊಗೋಬೇಕು. ಇಲ್ಲಿ ಮೇಯ್ನ್ ಏನಪ್ಪ ಅಂತಂದರೆ ರಿಸ್ಟ್ ವರ್ಕ್ ಈಸ್ ವೆರಿ ಇಂಪಾರ್ಟೆಂಟ್. ಅದನ್ನು ಜಸ್ಟ್ ರೈಟ್ ಹ್ಯಾಂಡನ್ನು ನಾವು ತಿರುಗಿಸೋ ಆಗಿಲ್ಲ. ಏನಪ್ಪ ಅಂತಂದರೆ ಜಸ್ಟ್ ಸಪೋರ್ಟಿಗೆ ಅಷ್ಟೇ. ಸ್ಟಿಕ್ ಮಾತ್ರ ಅಕ್ಯುರಸ್ಸಾಗಿ ಲೆಫ್ಟ್ ಹ್ಯಾಂಡಲ್ಲೇ ಟರ್ನ್ ಮಾಡಬೇಕು. ಹಾಗೆ ಸ್ಟ್ಯಾನ್ಸ್ ಪೊಸಿಷನ್ನು ಸ್ವಲ್ಪ ನೀ ಫ್ಲೆಕ್ಸ್ ಆಗಿರಬೇಕು, ಮತ್ತು ನಿಮ್ಮ ಎರಡೂ ಕಾಲುಗಳು ನಿಮ್ಮ ಶೋಲ್ಡರ್ ಬಿಡ್ತಿಗೆ ಇರಬೇಕು. ಮತ್ತು ನಿಮ್ಮದು ಬಾಲ್ ಕಂಟ್ರೋಲಿಂಗ್ ಹೇಗಿರ್ಬೇಕಂತಂದರೆ ಎರಡು ಟೋ ಬಿಟ್ಟು ಆಚೆ ಈಚೆ ಬಾಲ್ ಹೋಗಬಾರ್ದು. ಆ ಒಂದು ಡಿಸ್ಟೆನ್ಸಲ್ಲೇ ಬಾಲ್ನ ಡ್ರಿಬ್ಲಿಂಗ್ ಮಾಡಬೇಕು. ಬಾಲ್ನ ಸ್ವಲ್ಪ ನಿಯರೆಸ್ಟಾಗಿ ಟೋಗೆ ನಿಯರ್ ಆಗಿದ್ದರೆ ಇಟ್ಸ್ ಬೆಟರು, ಯಾಕೆಂದರೆ ಸ್ವಲ್ಪ ಬಾಲ್ ಮುಂದೆ ಬಂತು ಅಂದರೆ ಅಪೋನೆಂಟ್ ಅವರು ಬಾಲ್ನ ಕಸ್ಕೊಂಡು ಹೋಗೋಂಥ ಸಾಧ್ಯತೆಗಳು ಇರುತ್ತೆ. ಸೊ ಗೈಸ್, ಇದು ಆನ್ ಸ್ಪಾಟ್ ಡ್ರಿಬ್ಲಿಂಗು. ಸೊ ಇದೇ ರೀತಿ ಮೂವಿಂಗಲ್ಲಿ ಡ್ರಿಬಲ್ ಮಾಡ್ತಾ ಅಂದರೆ ಬಾಲು ಕೂಡ ಅದೇ ಕಂಟ್ರೋಲಿಂಗಲ್ಲಿರಬೇಕು, ಮತ್ತು ನಮ್ಮದು ಹೈ ಕಾಂಟ್ಯಾಕ್ಟು ಸ್ವಲ್ಪ ಮುಂದೆ ಇರಬೇಕು. ಅಪೋನೆಂಟ್ ಪ್ಲೇಯರ್ ಅವರು ಬಾಲ್ನ ಯಾವ ಬೇಕಾದ್ರೂ ಬಂದು ಕಸ್ಕೊಂಡು ಹೋಗೋ ಸಾಧ್ಯತೆ